ಅದೇನಾದ್ರೂ ಆಗ್ಲಿ ಫಸ್ಟ್ ಅದೇನೋ ಕೊಟ್ರಲ್ಲ ಎಲ್ರಿಗೂ ಬಾಗಿನ ದಯವಿಟ್ಟು ಸೀರೆ ಕೊಟ್ಬಿಡ್ರಪ್ಪ, ಮನೇಲಿ ಬಯಸ್ಕೋಬೇಕಾಯ್ತದೆ ನಾನು ಅವಾಗಿಂದ ಪ್ರೋಗ್ರಾಮ್ ನೋಡ್ಬೇಕಾದ್ರೆ ಒಳ್ಳೊಳ್ಳೆ ಸೀರೆ ಕೊಡ್ತಾವ್ರು ನೋಡ್ತಾ ಇದ್ದೀನಿ. ಸೀರೆ ಬಿಟ್ಟು ಹೋಗ್ಬೇಕಲ್ಲ ಮನೇಲಿ ಬಯಸ್ಕೋಬೇಕಾಯ್ತದೆ ಅಂತ. ಅವ್ರು ಮೀಡಿಯಾ ಮುಂದ್ಗಡೆ ಬರಲ್ಲ, ಬಂದಿರೋರು ಮಾತ್ರನಾ? ಹಂಗಾದ್ರೆ ಬೇರೆ ಯಾರು ಕರ್ಕೊಂಬತ್ತಿದೆ? ಇಲ್ಲೇ ಯಾರ ಇದ್ರಲ್ಲ ಪಾಪ ಬಂದು ನಿಂತ್ಕೊಂಡ್ರೆ ಮಾತ್ರ ಒಂದು ಸೀರೆನಾರು ಸಿಕ್ಕಿರೋದು ನಮಗಿಲ್ವೇ? ಜಡೇಶ್ ಅವರೇ, ನಮ್ಮ ಪ್ರೊಡ್ಯೂಸರ್ ಇಲ್ಲಿ ಸರ್, ದಯವಿಟ್ಟು ಸೀರೆ ಮಾತ್ರ ಮಿಸ್ ಮಾಡ್ಬಿಡಿ, ಮನೇಲಿ ಬಯಸ್ಕೊಳ್ತಾ ಇದ್ದಾರೆ. ಎನಿವೆ, ಸಾಂಗ್ ತುಂಬ ಅದ್ಭುತವಾಗಿ ಬಂದಿದೆ. ಆ್ಯಂಡ್ ವಿಜಯ್ ಸರ್ ಮತ್ತು ನಮ್ಮ ರಚಿತಾ ಅವರು ಇಬ್ಬರು ಭಾಳ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದಾರೆ. ವಿಜಯ್ ಪ್ರಕಾಶ್ ಸರ್ ನಮ್ಮ ಆಸ್ತಿ. ಅಜನೀಶ್ ಅವರೇ, ನಾನು ನಿಮ್ಮ ಫ್ಯಾನು. ಗಂಧದ ಗುಡಿ ಸಿನಿಮಾ ಆಗಲಿ, ಎಲ್ಲ ಸಿನಿಮಾಗಳಿಗೂ ನಾನು ಅಭಿಮಾನಿ. ನಿಮ್ಮ ಮ್ಯೂಸಿಕ್ ಆಗಲಿ, ಪ್ಯಾಷನ್ ಆಗಲಿ, ಇಂಟೆನ್ಸಿಟಿ ಆಗಲಿ, ನಿಮ್ಮ ಕೆಲಸದಲ್ಲಿ ತುಂಬ ಶ್ರದ್ಧೆ ಇದೆ. ನಿಮ್ಮಂಥ ಮ್ಯೂಸಿಕ್ ಡೈರೆಕ್ಟರ್ಗಳಿಂದ ನಮ್ಮ ಸಿನಿಮಾಗಳು ಇವತ್ತು ಪ್ಯಾನ್ ಇಂಡಿಯಾ ಲೆವೆಲ್ಗೆ ಹೋಗ್ತಾ ಇದೆ. ಅಥವಾ ನಮ್ಮ DOP ಆಗ್ಬೋದು, ಕ್ವಾಲಿಟಿ ತುಂಬ ಅದ್ಭುತವಾಗಿದೆ. ಎವ್ರಿ ಫ್ರೇಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯೋಗರಾಜ್ ಸರ್ ಲಿರಿಕ್ಸ್ ಬರೀತಾರೆ ಅಂತಂದರೆ ಅದು ನಾವು ಹೇಳಂಗೆ ಇಲ್ಲ, ನಾವು ಮಾರ್ಕ್ಸ್ ಕೊಡಂಗೂ ಇಲ್ಲ. ನಾವು ಅವರ ಶಿಷ್ಯ, ಹಾಗಾಗಿ ನಾವು ಅವ್ರದ್ದು ಏನೋ ಚಿಕ್ಕ ವಯಸ್ಸಿಂದ ಅಂತಾರಲ್ಲ, ಆವಾಗಿಂದನೂ ಅವ್ರ ಹಾಡುಗಳನ್ನ ಕೇಳ್ತಾ, ಅವ್ರ ಬರವಣಿಗೆಯನ್ನು ನೋಡ್ತಾ ಬೆಳೀತಾ ಬಂದವರು ನಾವು. ನಾನಾಗಲಿ, ವಿಜಯ್ ಸರ್ ಆಗಲಿ, ಅವರ ಗರಡಿಯಿಂದ ಬಂದವರು ಅಂತ ಹೇಳ್ಕೊಳಕ್ಕೂ ಯಾವಾಗಲೂ ಹೆಮ್ಮೆ ಆಗುತ್ತೆ ನಮಗೆ. ಆ ಖುಷಿ ಇದೆ. ಆ್ಯಂಡ್ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಯಾಕಂದ್ರೆ ಇನ್ನೇನು ವಿಷಯ ಇಲ್ಲ ಮಾತಾಡೋಕ್ಕೆ. ಪ್ರೇಮ್ ಅವರು ಮಾತಾಡೋಕ್ಕೆ ಕೆಚ್ ಬಿಸಾಕವ್ರೆ, ಇನ್ನು ತರುಣ್ ಅವರು ಕೆಚ್ ಬಿಸಾಕವ್ರೆ. ಇನ್ನು ಒನ್ ಆ್ಯಂಡ್ ಓನ್ಲಿ ನಮ್ಮ ಗುರುಗಳು ಇಡೀ ಶೋನೇ ತಿಂದು ನುಂಗಿ ನೀರು ಕುಡಿದ್ರು. ಇನ್ನು ನಮ್ದೇನು ಉಳಿದಿಲ್ಲ ಇಲ್ಲಿ ಭಾಗ. ಗುರುಗಳೇ ಎಲ್ಲ ರೀತಿಯಲ್ಲೂ ಎಂಟರ್ಟೈನ್ ಮಾಡಿದರೆ ಶೋನ. ಅದ್ಭುತವಾಗಿದೆ ಹಾಡು, ಒಳ್ಳೇದಾಗಲಿ. ಲ್ಯಾಂಡ್ ಲಾರ್ಡು ಫಸ್ಟ್ ಡೇ ಫಸ್ಟ್ ಪೋಸ್ಟ್ರು ಆ ಪಂಚೆ ಕಟ್ಕೊಂಡು ನಿಂತ್ಕೊಂಡು ಒಂದು ಆ ಲುಕ್ ಇದೆಯಲ್ಲ, ಸಲಗನ್ ಲುಕ್ ಇದೆಯಲ್ಲ, ಆ ಲುಕ್ಕಲ್ಲಿ ಲ್ಯಾಂಡ್ ಲಾರ್ಡ್ದು ಗತ್ತ ಅವತ್ತು ಎದ್ದೇಳಿತು. ಈ ಸಿನಿಮಾ 100%. ಆ್ಯಂಡ್ ರಚಿತಾ ಅವರ ಬರ್ಡೇಗೆ ಒಂದು ಟೀಸರ್ ಬಿಟ್ಟಿದ್ರು, ಎಕ್ಸ್ಟ್ರಾರ್ಡಿನರಿ ಟೀಸರ್ ಅದು. ಅವ್ರು ಬರೋದಾಗ್ಲಿ, ಆ ಲುಕ್ ಆಗಲಿ. ಆ್ಯಂಡ್ ಆ ಇನ್ನೊಂದು ಟೀಸರ್ ಬಂತು. ಆ ಟೀಸರ್ ಒಂದು ಶಾರ್ಟ್ ಇದೆ, ವಿಜಯ್ ಸರ್ ಮೇಲ್ಗಡೆಯಿಂದ ಜಂಪ್ ಆಗಿ ಬಂದು ಆ ಎತ್ತಿನ ಗಾಡಿ ಮೇಲೆ ಬಿದ್ದು ಅಲ್ಲಿಂದ ಜಂಪ್ ಮಾಡಿ ಕೊಡ್ಲಿ ಹಿಡ್ಕೊಂಡು ರಪ್ ಅಂತ ಒಂದು ಹೊಡೆಯೋ ಶಾರ್ಟ್ ಇದೆ. ಅದು ಒಂದೇ ಶಾರ್ಟು ಸಿನಿಮಾ ಏನು ಅಂತ ಹೇಳುತ್ತೆ. ವಿಜುವಲಿ ಅಷ್ಟು ಇಂಟೆನ್ಸಿಟಿಯಿಂದ ಸಿನಿಮಾನ ಕಟ್ಟಿದ್ದಾರೆ. ಆಲ್ ದ ಬೆಸ್ಟ್. ಲ್ಯಾಂಡ್ ಲಾರ್ಡ್ ಖಂಡಿತವಾಗ್ಲೂ ಗೆಲ್ಲುತ್ತೆ. ನಿಮ್ಮ ಒಳಗಡೆ ನೋಡಕ್ಕೆ ಸಾಧಾರಣ ಮನುಷ್ಯನ ತರ ಕಾಣ್ತೀರಾ ಜಡೇಶ್, ನೀವು ಯಾರ ಸಣ್ಣ ಹುಡುಗನ ತರ, ಮಗು ತರ ಕಾಣಿಸ್ತೀರಾ. ಆದ್ರೆ ಇಷ್ಟೊಂದು ಕ್ರೌರ್ಯ, ಇಷ್ಟೊಂದು ರೋಷ, ಆವೇಶ ಎಲ್ಲ ತುಂಬಿದೆ ಅಂತ ಗೊತ್ತಾಗಲ್ಲ. ಎಕ್ಸ್ಟ್ರಾರ್ಡಿನರಿ ಆಗಿ ಟ್ರೀಟ್ ಮಾಡಿದ್ದಾರೆ ವಿಜುವಲಿ ನೀವು ಸಿನಿಮಾನ. ಅಂಡ್ ಒಳ್ಳೇದಾಗುತ್ತೆ. ಸತ್ಯಪ್ರಕಾಶ್ ಸರ್, ತಲೆ ಕೆಡ್ಸ್ಕೊಬಿಡಿ. ನಿಮ್ಮಂಥ ಪ್ಯಾಷನೇಟ್ ಪ್ರೊಡ್ಯೂಸರ್, ನಿಮ್ಮಂಥ ಪ್ಯಾಷನೇಟ್ ಪ್ರೊಡ್ಯೂಸರ್ಗಳು ನಿಲ್ಲಬೇಕು, ಗೆಲ್ಲಬೇಕು. ನಿಮ್ಮಂಥವರಿಂದ ಇನ್ನೊಂದು 10 ಸಿನಿಮಾಗಳು ಇಂಡಸ್ಟ್ರಿಗೆ ಬರಬೇಕು. ಆ್ಯಂಡ್ ಜೈ ಕರ್ನಾಟಕ ಮಾತೆ. ಫೆಬ್ರವರಿನಲ್ಲಿ ನಂದು ದ ರೈಸ್ ಆಫ್ ಅಶೋಕ ರಿಲೀಸ್ ಆಗ್ತಾ ಇದೆ, ಅದಕ್ಕೂ ಸ್ವಲ್ಪ ಸಪೋರ್ಟ್ ಮಾಡಿ ಹಿಂಗೆ. ಥ್ಯಾಂಕ್ ಯು. ಎನಿವೇ, ಮೀಡಿಯಾದ ಎಲ್ಲ ಗೆಳೆಯರು ಇಷ್ಟು ಜನ ಸೇರಿದೆ. ಆ್ಯಂಡ್ ನನ್ನ ಸೆಲೆಬ್ರಿಟೀಸ್ ಆಗ್ಬೋದು, ಅಥವಾ ಪ್ರೇಮ್ ಆಗ್ಬೋದು, ಆ್ಯಂಡ್ ವಿಜಯ್ ಸರ್, ಆ್ಯಂಡ್ ಇಷ್ಟು ಜನರ ಆಶೀರ್ವಾದ ಈ ಸಿನಿಮಾ ಮೇಲೆ ಇದೆ ಅಂತಂದರೆ, ಇವರೆಲ್ಲರೂ ಇಲ್ಲಿ ಇದ್ದಾರೆ ಅಂತಂದರೆ ಇದು ಎಷ್ಟು ದೊಡ್ಡ ಸಿನಿಮಾ ಅಂತ ಗೊತ್ತಾಗುತ್ತೆ. ಈ ಪಾಸಿಟಿವಿಟಿನೇ ಸಾಕು ಸಿನಿಮಾನ ಗೆಲ್ಸೋದಕ್ಕೆ. ಜನ ನೋಡ್ತಾರೆ, ಈ ಸಿನಿಮಾನ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಥ್ಯಾಂಕ್ ಯು. ಐ ಲವ್ ಯು ಆಲ್. ಗುಡ್ ನೈಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸತೀಶ್ ಸರ್. ಇಲ್ಲಿ ಸೀರೆ ಕೊಡ್ಲಿಲ್ಲ, ಪರವಾಗಿಲ್ಲ, ಅಲ್ಲಿ ಇಸ್ಕೊತೀನಿ ಬಿಡಿ. ಸೀರೆ ಇಸ್ ಆನ್ ದ ವೇ.